ನಮಸ್ಕಾರ. ಇತಿಹಾಸದ ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಲ್ಲಿ ಒಂದಾದ ಭಗವದ್ಗೀತೆಯ ಬಗ್ಗೆ ಇಂದು ತಿಳಿಯೋಣ. ಮಹಾಭಾರತದ ಒಂದು ಪ್ರಮುಖ ಭಾಗವಾಗಿರುವ ಈ ಗ್ರಂಥ ನಮ್ಮೆಲ್ಲರ ಜೀವನದ ಗೊಂದಲಗಳಿಗೆ ಹೇಗೆ ಬೆಳಕು ತೋರಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಈ ಪ್ರಾಚೀನ ಗ್ರಂಥದ ವಿಶೇಷತೆಯೇ ಇದು. ಇದು ಬರೀ ಒಂದು ಕಥೆಯಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕಾಡುವ ಸಂದೇಹ, ಭಯ ಮತ್ತು ನಮ್ಮ ಜವಾಬ್ದಾರಿಗಳ ಬಗ್ಗೆ ಏಳುವ ಗೊಂದಲಗಳಿಗೆ ಹಿಡಿದ ಕನ್ನಡಿ ಇದು. ಸಾವಿರಾರು ವರ್ಷಗಳ ಹಿಂದಿನ ಈ ಮಾತುಗಳು ಇವತ್ತಿಗೂ ಹೇಗೆ ಅಷ್ಟೊಂದು ಪ್ರಸ್ತುತ ಅನ್ಸುತ್ತೆ ಅಲ್ಲ? ಗೀತೆಯ ಜ್ಞಾನ ಹುಟ್ಟಿಕೊಳ್ಳೋದೇ ಒಂದು ಯುದ್ಧಭೂಮಿಯಲ್ಲಿ. ಆಶ್ಚರ್ಯ ಅಲ್ವಾ? ಒಂದು ದೊಡ್ಡ ಯುದ್ಧದ ನಡುವೆ ಇಂತಹ ಒಂದು ಅದ್ಭುತ ಸಂಭಾಷಣೆ ನಡೆಯುತ್ತೆ. ಹಾಗಾಗಿ ಗೀತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಆ ಯುದ್ಧದ ಸನ್ನಿವೇಶ ಹೇಗಿತ್ತು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾದ್ರೆ ಈ ಯುದ್ಧ ಯಾರ ನಡುವೆ ನಡೀತಿತ್ತು? ಸರಳವಾಗಿ ಹೇಳೋದಾದರೆ ಇದು ಪಾಂಡವರು ಮತ್ತು ಕೌರವರ ನಡುವಿನ ಜಗಳ. ಪಾಂಡವರು ತಮ್ಮ ರಾಜ್ಯದ ನ್ಯಾಯಯುತ ಪಾಲನ್ನ ತಮ್ಮ 100 ಜನ ಕೌರವ ಸೋದರ ಸಂಬಂಧಿಗಳ ಬಳಿ ಕೇಳ್ತಾರೆ. ಆದರೆ ಕೌರವರು ಕೊಡಲು ಒಪ್ಪಲ್ಲ. ಕೊನೆಗೆ ಇದೇ ಒಂದು ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಕಥೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವಿದೆ. ಅದು 18 ಅನ್ನೋ ಸಂಖ್ಯೆ. ಈ ಕಥೆಯಲ್ಲಿ ಈ ನಂಬರ್ ಪದೇ ಪದೇ ಬರುತ್ತೆ. ಯಾಕೆಂದ್ರೆ 18 ಅನ್ನೋ ಸಂಖ್ಯೆಗೆ ಜಯ ಅಂದ್ರೆ ಗೆಲುವು ಅನ್ನೋ ಸಂಕೇತವೂ ಇದೆ. ಈ ಸಂಖ್ಯೆ ಹೇಗೆ ಕಥೆಯ ಉದ್ದಕ್ಕೂ ಬರುತ್ತೆ ಅಂತ ಗಮನಿಸಿ. ಮೊದಲನೇದಾಗಿ ಗೀತೆಯಲ್ಲಿರೋದು 18 ಅಧ್ಯಾಯಗಳು. ಕೃಷ್ಣ ಮತ್ತು ಅರ್ಜುನನ ನಡುವಿನ ಈ ಇಡೀ ಮಾತುಕತೆಯನ್ನ 18 ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ. ಅಷ್ಟೇ ಅಲ್ಲ, ಈ ಮಹಾಭಾರತ ಯುದ್ಧ ನಡೆದಿದ್ದು ಕೂಡ ಸರಿಯಾಗಿ 18 ದಿನಗಳ ಕಾಲ. ಇದು ಸುಮ್ಮನೆ ಕಾಕತಾಳೀಯ ಅಂತೂ ಅಲ್ಲ. ಮತ್ತು ಕೊನೆಯದಾಗಿ ಯುದ್ಧಭೂಮಿಯಲ್ಲಿ ಎರಡೂ ಕಡೆಯ ಸೇನೆಯನ್ನ ಒಟ್ಟು ಸೇರಿಸಿದರೆ ಅಲ್ಲಿ 18 ಅಕ್ಷೋಹಿಣಿಗಳಿದ್ದವು. ಅಂದರೆ ಈ 18 ಅನ್ನೋ ಸಂಖ್ಯೆ ಧರ್ಮದ ಗೆಲುವನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇರುತ್ತೆ. ಸರಿ, ಯುದ್ಧದ ದೊಡ್ಡ ಚಿತ್ರಣದಿಂದ ಹೊರಗೆ ಬಂದು ಈಗ ಕಥೆಯ ಹೀರೋ ಮಹಾನ್ ಯೋಧ ಅರ್ಜುನನ ಮನಸ್ಸಿನೊಳಗೆ ಇಳಿಯೋಣ. ಯಾಕಂದ್ರೆ ನಿಜವಾದ ಕಥೆ ಶುರುವಾಗುವುದೇ ಇಲ್ಲಿಂದ. ಯುದ್ಧ ಶುರುವಾಗಲು ಇನ್ನು ಕೆಲವೇ ಕ್ಷಣಗಳಿವೆ. ಆಗ ಪಾಂಡವರ ಕಡೆಯ ಶ್ರೇಷ್ಠ ಬಿಲ್ಲುಗಾರ ಅರ್ಜುನ ತನ್ನ ಸಾರಥಿ ಬಳಿ ರಥವನ್ನ 2 ಸೈನ್ಯಗಳ ಮಧ್ಯ ನಿಲ್ಲಿಸು ಅಂತ ಕೇಳ್ಕೊಳ್ತಾನೆ. ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಯುದ್ಧ ಮಾಡೋಕಂತಾನೆ ಬಂದಿದ್ದ ಅರ್ಜುನನಿಗೆ ಇದ್ದಕ್ಕಿದ್ದಾಗ ಏನಾಯ್ತು? ಅವನ ಮನಸ್ಸು ಯಾಕೆ ಬದಲಾಯ್ತು? ಅಲ್ಲಿ ಆ ಯುದ್ಧಭೂಮಿಯ ಮಧ್ಯ ಅವನಂಥದ್ದೇನನ್ನು ನೋಡ್ದ? ಅವನ ಕಣ್ಣಿಗೆ ಬಿದ್ದಿದ್ದು ಎದುರಾಳಿಗಳಲ್ಲ. ಅಲ್ಲಿ ನಿಂತಿದ್ದವರು ಅವನ ಸ್ವಂತ ಸೋದರ ಸಂಬಂಧಿಗಳು, ಚಿಕ್ಕಪ್ಪ ಅಂದ್ರು, ಅವನಿಗೆ ವಿದ್ಯೆ ಕಲಿಸಿದ ಗುರುಗಳು, ಅವನ ಅಜ್ಜ, ಅವನ ಸ್ನೇಹಿತರು. ಇವರೆಲ್ಲರನ್ನ ನಾನೇ ಕೊಲ್ಬೇಕಾ ಅನ್ನೋ ಯೋಚನೆ ಬಂದಿದ್ದೇ ತಡ ಅವನು ಅಲ್ಲೇ ಕುಸಿದೋಗ್ತಾನೆ. ಆ ದುಃಖದಲ್ಲಿ ಅರ್ಜುನ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾನೆ. ಇಂಥವರನ್ನ ಕೊಂದು ಸಿಗೋ ರಾಜ್ಯ ನನಗೆ ಬೇಡ, ಇದಕ್ಕಿಂತ ಸೋಲೋದೇ ವಾಸಿ ಅಂದ್ಕೊಂಡು ತನ್ನ ಬಿಲ್ಲುಬಾಣನೆಲ್ಲ ಕೆಳಗಿಟ್ಟು ನನ್ನಿಂದ ಯುದ್ಧವಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಅರ್ಜುನನ ಈ ಒಂದು ಗೊಂದಲದ ಕ್ಷಣ ಇದೆಯಲ್ಲ, ಅದೇ ಇಡೀ ಜಗತ್ತಿಗೆ ಒಂದು ಅದ್ಭುತವಾದ ಜ್ಞಾನ ಸಿಗೋಕೆ ಕಾರಣವಾಗುತ್ತೆ. ಆಗ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಇನ್ನೊಂದು ದೊಡ್ಡ ಸತ್ಯ ಗೊತ್ತಾಗತ್ತೆ. ಅರ್ಜುನನ ಸಾರಥಿ ಬೇರೆ ಯಾರೂ ಅಲ್ಲ, ಸ್ವತಃ ಶ್ರೀಕೃಷ್ಣನೇ. ಇಲ್ಲಿವರೆಗೂ ಸ್ನೇಹಿತನಾಗಿ ರಥ ಓಡಿಸೋ ಸಾರಥಿಯಾಗಿ ಇದ್ದ ಕೃಷ್ಣ ಈಗ ಅರ್ಜುನನಿಗೆ ಗುರುವಿನ ಸ್ಥಾನದಲ್ಲಿ ನಿಲ್ತಾನೆ. ಆ ಯುದ್ಧಭೂಮಿಯಲ್ಲಿ ಕುಸಿದು ಕುಳಿತಿದ್ದ ಅರ್ಜುನನಿಗೆ ಕೃಷ್ಣ ಹೇಳಿದ ಆ 701 ಶ್ಲೋಕಗಳ ಮಾತುಕತೆ ಇದೆಯಲ್ಲ, ಅದೇ ಭಗವದ್ಗೀತೆ. ಇದು ಯುದ್ಧ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ, ಬದಲಾಗಿ ಜೀವನ ಅಂದ್ರೇನು, ನಮ್ಮ ಕರ್ತವ್ಯ ಏನು, ನಾವು ಯಾಕಿದ್ದೇವೆ ಅನ್ನೋ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಒಂದು ಅದ್ಭುತ ಸಂಭಾಷಣೆ. ಹಾಗಂದ್ರೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದೇನು? ಅವನ ಗೊಂದಲವನ್ನು ದೂರ ಮಾಡಕ್ಕೆ ಯಾವ ಪಾಠಗಳನ್ನ ಹೇಳಿದ? ಅರ್ಜುನನ ಯೋಚನಾ ಲಹರಿಯನ್ನೇ ಬದಲಾಯಿಸಿದ ಆ ಜ್ಞಾನದ ಬಗ್ಗೆ ಈಗ ಸ್ವಲ್ಪ ನೋಡೋಣ. ಒಂದು ಕಡೆ ಅರ್ಜುನ ತನ್ನ ಕುಟುಂಬದವರನ್ನು ಕೊಲ್ಲೋದ್ ಬೇಡ ಅಂತ ಯುದ್ಧವನ್ನೇ ಬಿಟ್ಟುಬಿಡೋಕೆ ಸಿದ್ಧನಿದ್ದ. ಆದ್ರೆ ಕೃಷ್ಣ ಹೇಳಿದ್ದು ಇಲ್ಲ, ಒಬ್ಬ ಯೋಧನಾಗಿ ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ನಿನ್ನ ಧರ್ಮ, ಅದನ್ನ ನೀನು ಪಾಲಿಸಲೇಬೇಕು ಅಂತ. ಕೃಷ್ಣ ಹೇಳಿದ ಮಾತಿನ ಸಾರಾಂಶನೇ ಇದು. ನಿನ್ನ ಕೆಲಸವನ್ನ ನೀನು ಮಾಡು, ಅದರ ಫಲಿತಾಂಶದ ಬಗ್ಗೆ ತಲೆಕೆಡಿಸ್ಕೊಳ್ಬೇಡ. ಅಂದ್ರೆ ಗೆಲ್ಲುತ್ತೀವಾ, ಸೋಲುತ್ತೀವಾ, ಲಾಭ ಆಗುತ್ತಾ, ನಷ್ಟ ಆಗುತ್ತಾ, ಈ ಯೋಚನೆಗಳೆಲ್ಲ ಬಿಟ್ಟು ಯಾವುದು ಸರಿಯಿದೆಯೋ ಆ ಕೆಲಸವನ್ನ ಮಾಡಬೇಕು. ಇದನ್ನೇ ನಿಷ್ಕಾಮ ಕರ್ಮ ಅಂತ ಕರೆಯೋದು. ಸರಿ, ಕೊನೆಯದಾಗಿ ಸಾವಿರಾರು ವರ್ಷಗಳ ಹಿಂದಿನ ಈ ಮಾತುಕತೆ ಇವತ್ತಿಗೂ ಯಾಕೆ ಇಷ್ಟೊಂದು ಮುಖ್ಯ? ಇಂದಿನ ನಮ್ಮ ಜೀವನಕ್ಕೆ ಇದನ್ನ ಹೇಗೆ ಅನ್ವಯಿಸಿಕೊಳ್ಳಬಹುದು? ಇದರ ಹಿಂದಿರೋ ಒಂದು ಆಳವಾದ ಅರ್ಥವನ್ನ ತಿಳಿದುಕೊಂಡು ಈ ಚರ್ಚೆಯನ್ನ ಮುಗಿಸೋಣ. ಗೀತೆಯನ್ನ ಅರ್ಥ ಮಾಡ್ಕೊಡಕ್ಕೆ ಒಂದು ಪವರ್ಫುಲ್ ಐಡಿಯಾ ಇದೆ.
ಅದೇನಂದ್ರೆ ನಿಜವಾದ ಯುದ್ಧಭೂಮಿ ಹೊರಗಡೆ ಎಲ್ಲೂ ಇಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇದೆ. ಈ ಒಂದು ಯೋಚನೆ ಬಂದ್ರೆ ಇಡೀ ಗೀತೆಯ ಅರ್ಥವೇ ಬದಲಾಗ್ಬಿಡುತ್ತೆ. ಹೌದು, ಕುರುಕ್ಷೇತ್ರ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದು ನಮ್ಮ ಮನಸ್ಸೇ ಒಂದು ಯುದ್ಧಭೂಮಿ. ಪ್ರತಿದಿನ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಯೋಚನೆಗಳು, ಕೆಟ್ಟ ಯೋಚನೆಗಳು, ಸರಿತಪ್ಪುಗಳ ನಡುವೆ ಒಂದು ಹೋರಾಟ ನಡೀತಾನೆ ಇರುತ್ತಲ್ಲ, ಅದೇ ನಿಜವಾದ ಕುರುಕ್ಷೇತ್ರ ಯುದ್ಧ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ: ನಮ್ಮೆಲ್ಲರ ಮನಸ್ಸಿನ ಈ ಯುದ್ಧಭೂಮಿಯಲ್ಲಿ ಯಾವ ಕಡೆ ಗೆಲ್ತಿದೆ, ಒಳ್ಳೆಯದೋ ಅಥವಾ ಕೆಟ್ಟದ್ದೋ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಗೀತೆ ಒಂದು ದಾರಿ ತೋರಿಸಬಹುದು.